ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಬೆಳಗ್ಗೆ ಮನೆಯಲ್ಲೊಂದು ವಿಚಿತ್ರ ಶಾಂತಿ. ರಾತ್ರಿ ನಡೆದ ಎಲ್ಲ ಘಟನೆಗಳ ಭಾರ ಇನ್ನೂ ಗೋಡೆಗಳಲ್ಲೇ ಅಂಟಿಕೊಂಡಿದ್ದಂತೆ. ಪ್ರಶಂಸಾ ಕಣ್ಣು ತೆರೆದಳು. ಮೊದಲ ಯೋಚನೆ ಅಂಶ್. ನಿನ್ನೆ ಅವನು ಹೇಳಿದ ಮಾತುಗಳು. ನಿನ್ನ ಪಾಸ್ಟ್ ನನಗೆ ಮ್ಯಾಟರ್ ಇಲ್ಲ, ಇಂದಿನ ನೀನು ನನಗೆ ಮ್ಯಾಟರ್. ಅವಳ ಹೃದಯದಲ್ಲಿ ಸ್ವಲ್ಪ ಧೈರ್ಯ ತುಂಬಿದಂತೆ ಆಯಿತು. ಅಡಿಗೆ ಮನೆಗೆ ಬಂದಳು. ಜಯಮ್ಮ ಈಗಾಗಲೇ ಕಾಫಿ ಮಾಡ್ತಾ ಇದ್ದರು. ಪ್ರಶಂಸಳ ಮುಖ ನೋಡಿ ಜಯಮ್ಮ ತುಸು ಗಂಭೀರವಾಗಿ, ಮಗಳೇ, ನಿನ್ನೆ ನಡೆದದ್ದು ನನಗೆ ಸ್ವಲ್ಪ ಗೊತ್ತಾಯಿತು. ನೀನು ಒಂಟಿಯಲ್ಲ, ನೆನಪಿರಲಿ. ಪ್ರಶಂಸಾ ಕಣ್ಣು ತುಂಬಿಕೊಂಡು, ಅಮ್ಮ, ನಾನು ಏನು ತಪ್ಪು ಮಾಡಿಲ್ಲ ಅಲ್ವಾ? ಜಯಮ್ಮ ಅವಳ ತಲೆಯ ಮೇಲೆ ಕೈ ಇಟ್ಟು, ತಪ್ಪು ಮಾಡಿದವಳು ಇಷ್ಟು ಸತ್ಯವಾಗಿ ನಿಂತುಕೊಳ್ಳಲ್ಲ. ಅಷ್ಟರಲ್ಲಿ ಅಂಶು ಒಳಗೆ ಬಂದ. ಬೆಳಗಿನ ಲೈಟ್ನಲ್ಲಿ ಅವನ ಮುಖ ಹೆಚ್ಚು ಕಾಮಾಗಿ ಕಾಣಿಸುತ್ತಿತ್ತು. ಅಂಶ್ ಗುಡ್ ಮಾರ್ನಿಂಗ್ ಹೇಳ್ತಾನೆ. ಪ್ರಶಂಸಾ ತುಸು ನಾಚಿಕೆಯಿಂದ ಗುಡ್ ಮಾರ್ನಿಂಗ್. ಒಂದು ಕ್ಷಣ ಇಬ್ಬರ ಮಧ್ಯೆ ಸೈಲೆನ್ಸ್. ಶಶಿಯವರು ಹಾಲ್ನಿಂದ ಈ ಸೀನ್ ನೋಡ್ತಾ ಇದ್ದರು. ಕೈಯಲ್ಲಿದ್ದ ನ್ಯೂಸ್ ಪೇಪರ್ ಮುರಿದುಕೊಂಡರು. ಶಶಿಯವರ ಮನಸ್ಸಿನಲ್ಲಿ, ನಿನ್ನೆ ಡ್ರಾಮಾ ವರ್ಕ್ ಆಗಲಿಲ್ಲ, ಟ್ರಸ್ಟ್ ಬಿಲ್ಡ್ ಆಗ್ತಾ ಇದೆ, ಇದನ್ನು ಈಗಲೇ ಮುರಿಯಬೇಕು. ಶಶಿಯವರು ಸುಮಾ ಅವರ ಹತ್ತಿರ ಬಂದು ಸ್ವೀಟ್ ಟೋನ್ನಲ್ಲಿ, ಅತ್ತಿಗೆ, ನಿನ್ನೆ ಹರೀಶ್ ಬಂದಾಗ ನಾನು ಜಾಸ್ತಿ ರಿಯಾಕ್ಟ್ ಮಾಡಿದೆ ಅಂತ ಅನ್ನಿಸ್ತು, ಸಾರಿ. ಸುಮಾ ಅವರು, ಪರವಾಗಿಲ್ಲ, ಆದರೆ ಅನ್ನೆಸೆಸರಿ ಡೌಟ್ ಹಾಕೋದು ಸರಿಯಲ್ಲ. ಶಶಿಯವರು ತಲೆ ಬಾಗಿಸಿ, ನಾನು ಅದೇ ಹೇಳ್ತಾ ಇದ್ದೀನಿ, ಇನ್ನು ಮಾತಾಡುವಾಗ ಯೋಚಿಸಿ ಮಾತಾಡು. ಆಯಿತು ಅತ್ತಿಗೆ, ಒಂದು ವಿಷಯ ಹೇಳೋಕೆ ಇತ್ತು. ಏನು ಅಂತ ಕೇಳ್ತಾರೆ ಸುಮಾ ಅವರು. ಪ್ರಶಂಸಾ ತವರಿಗೆ ಹೋಗೇ ಇಲ್ಲ, ಸ್ವಲ್ಪ ದಿನ ತವರು ಮನೆಯಲ್ಲಿ ಇರಲಿ, ಅವಳಿಗೆ ಸ್ವಲ್ಪ ಖುಷಿಯಾಗುತ್ತೆ. ಆ ಮಾತು ಕೇಳಿ ಸುಮಾ ಅವರು ಗಂಭೀರವಾಗಿ ನೋಡಿದರು. ಸುಮಾ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಇದು ಡೇಂಜರ್. ಈಗ ದೂರ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗ್ರೋ ಆಗುತ್ತೆ. ಆಗ ಶಶಿ ಅವರು ಪ್ರಶಂಸಾ ಜೊತೆ ಕೇಳಿ ನೋಡಿ ಹೇಳ್ತಾರೆ, ಹ್ಞೂ ಸರಿ, ನೋಡೋಣ, ಈಗ ಈ ವಿಷಯ ಬೇಡ ಹೇಳ್ತಾರೆ ಸುಮಾ ಅವರು. ಸಂಜೆ ಪ್ರಶಂಸಾ ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದಳು. ಅಂಶ ಹತ್ತಿರ ಬಂದು, ಇವತ್ತು ತುಂಬ ಸೈಲೆಂಟ್ ಆಗಿದ್ದೀಯಾ? ಪ್ರಶಂಸಾ ಹೇಳ್ತಾಳೆ, ನಿನ್ನೆ ನಡೆದಿರೋ ವಿಷಯಕ್ಕೆ ಮನಸ್ಸು ಇನ್ನೂ ಭಾರವಾಗಿದೆ. ಅಂಶ್ ಒಂದು ಕ್ಷಣ ಯೋಚಿಸಿ, ಯಾರಾದರೂ ನಿನ್ನ ಪಾಸ್ಟ್ ಬಗ್ಗೆ ಮತ್ತೆ ಮಾತಾಡಿದರೆ ನನಗೆ ಹೇಳು, ಒಬ್ಬಳೇ ಹ್ಯಾಂಡಲ್ ಮಾಡಬೇಡ. ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ನಿಜವಾಗ್ಲೂ ನೀವು ನನ್ನ ಸೈಡ್ನಲ್ಲಿ ನಿಲ್ತೀರಾ? ಅಂಶ್ ಸೀರಿಯಸ್ ಆಗಿ, ನೀನು ನನ್ನ ಹೆಂಡತಿ, ನಿನ್ನ ಡಿಗ್ನಿಟಿ ಪ್ರೊಟೆಕ್ಟ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಆ ಮಾತು ಪ್ರಶಂಸಳ ಕಣ್ಣಲ್ಲಿ ನೀರು ತರಿಸಿತು. ಅವಳು ನಿಧಾನವಾಗಿ, ಥ್ಯಾಂಕ್ ಯು ಅಂಶ್. ಶಶಿ ಅವರು ದೂರದಿಂದಲೇ ಈ ಮಾತು ಕೇಳಿಸಿಕೊಂಡರು. ಶಶಿಯವರ ಕಣ್ಣು ಕೆಂಪಾಯಿತು. ರೆಸ್ಪಾನ್ಸಿಬಿಲಿಟಿ, ಪ್ರೊಟೆಕ್ಟ್, ಅಯ್ಯೋ, ಇವನು ಇಷ್ಟು ಸ್ಟ್ರಾಂಗ್ ಆಗಿದ್ದಾನಾ? ಅವರು ಮೊಬೈಲ್ ತೆಗೆದುಕೊಂಡು ಕಾಲ್ ಮಾಡಿದರು. ಹರೀಶ್, ಈ ಸಲ ಬೇರೆ ಆಟ ಆಡಬೇಕು, ಎವಿಡೆನ್ಸ್ ಬೇಕು, ಫೇಕ್ ಆದರೂ ಪರವಾಗಿಲ್ಲ. ರಾತ್ರಿ ಮನೆಯವರೆಲ್ಲ ನಿದ್ರೆ ಮಾಡಿರ್ತಾರೆ. ಪ್ರಶಂಸಾ ಬಾಲ್ಕನಿನಲ್ಲಿ ನಿಂತು ಆಕಾಶ ನೋಡ್ತಾ ಇದ್ದಳು. ಅಂಶ್ ನಿಧಾನವಾಗಿ ಬಂದು, ನಿದ್ರೆ ಬರ್ತಿಲ್ವಾ? ಅವಳು ತಲೆ ಅಲುಕಿಸಿ, ಇಲ್ಲ. ಅಂಶ್ ಪಕ್ಕದಲ್ಲೇ ನಿಂತನು, ಶೋಲ್ಡರ್ ಟು ಶೋಲ್ಡರ್. ನಿನ್ನೆ ನೀನು ಅತ್ತಾಗ ನನಗೆ ಏನೋ ಕಳೆದುಕೊಂಡ ಭಾವನೆ ಆಯಿತು. ಇಷ್ಟು ದಿನ ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇದ್ದೇನಲ್ಲ ಅಂತ. ಪ್ರಶಂಸಾ ತುಸು ಧೈರ್ಯ ಮಾಡಿಕೊಂಡು, ಇನ್ನು ಮುಂದೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾಳೆ. ಒಂದು ಕ್ಷಣ ಗಾಳಿ ಬೀಸಿ ಅವಳ ಕೂದಲು ಅವನ ಕೈಗೆ ತಾಗಿತು. ಈ ಬಾರಿ ಅವನು ಕೈ ಹಿಂದೆ ತೆಗೆದುಕೊಳ್ಳಲಿಲ್ಲ, ಅವಳು ಕೂಡ. ಇಬ್ಬರು ಮೌನವಾಗಿ ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತಿರ್ತಾರೆ.
ಆ ಮೌನದಲ್ಲಿ ಭರವಸೆ. ಶಶಿ ಅವರು ರೂಮ್ನಲ್ಲಿ ಲ್ಯಾಪ್ಟಾಪ್ ತೆರೆದು ಕುಳಿತಿದ್ದಾರೆ. ಸ್ಕ್ರೀನ್ನಲ್ಲಿ ಫೋಟೋಶಾಪ್ ಓಪನ್ ಮಾಡಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಇವರ ಮಧ್ಯೆ ಟ್ರಸ್ಟ್ ಬಿಲ್ಡ್ ಆಗ್ತಿದೆ, ಎವಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ಪ್ರಶಂಸಾ, ನೀನು ಈ ಮನೆಗೆ ಬೆಳಕು ತಂದಿದ್ದೀಯಾ, ಆ ಬೆಳಕನ್ನೇ ನಾನು ನಂದಿಸ್ತೀನಿ. ಹೊರಗೆ ಮಳೆ ಶುರುವಾಯಿತು. ಗುಡುಗು. ಅಂಶ್ ಹೇಳ್ತಾನೆ, ಹೋಗಿ ಮಲ್ಕೋ, ತುಂಬ ಲೇಟ್ ಆಯಿತು ಅಂತ. ಸರಿ ಹೇಳಿ ಇಬ್ಬರು ಹೋಗಿ ಮಲ್ಕೊಳ್ತಾರೆ. ಬೆಳಗ್ಗೆ ಮನೆಯೊಳಗೆ ಮಳೆಗಾಲದ ತಂಪು. ರಾತ್ರಿಯ ಗುಡುಗಿನ ಶಬ್ದ ಇನ್ನೂ ಮನಸ್ಸಿನೊಳಗೆ ಪ್ರತಿಧ್ವನಿಸುತ್ತಿತ್ತು. ಪ್ರಶಂಸಾ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುತ್ತಿದ್ದಳು. ಕೈ ಜೋಡಿಸಿ ಕಣ್ಣು ಮುಚ್ಚಿದಳು. ದೇವರೇ, ಸುಳ್ಳು ಗೆಲ್ಲಬಾರದು. ಹಿಂದೆ ನಿಂತಿದ್ದ ಅಂಶ್ ಅವಳನ್ನು ಹಾಗೆಯೇ ನೋಡುತ್ತಿದ್ದ. ಅವಳು ತಿರುಗಿ ನೋಡುತ್ತಿದ್ದಂತೆ ಅವನು ತಕ್ಷಣ ಬೇರೆ ಕಡೆ ನೋಡಿದ. ಬ್ರೇಕ್ಫಾಸ್ಟ್ ರೆಡಿನಾ? ಅವನ ಧ್ವನಿ ಸಾಫ್ಟ್. ಇನ್ನೂ 5 ನಿಮಿಷ ತರ್ತೀನಿ ಹೇಳಿ ಹೋಗ್ತಾಳೆ. ಶಶಿ ಅವರು ಫೋನ್ನಲ್ಲಿ, ರವಿ, ನಿನ್ನ ಕೆಲಸ ಪರ್ಫೆಕ್ಟ್ ಆಗಬೇಕು. ಒಂದು ಕೆಫೆ ಬ್ಯಾಕ್ಗ್ರೌಂಡ್, ಟೈಮ್ ಸ್ಟ್ಯಾಂಪ್ ಹಾಕು. ಈ ಅಂಶ್ ಅದನ್ನು ನೋಡಿ ನಂಬಬೇಕು. ಫೋನ್ ಕಟ್ ಮಾಡಿ ತುಟಿಯ ಮೂಲೆಯಲ್ಲಿ ಜಯದ ನಗು ಬೀರಿ, ಸುಳ್ಳು ಎವಿಡೆನ್ಸ್, ಪ್ರಶಂಸಾ ಲೈಫ್ ಚೇಂಜ್ ಆಗೋ ಹಾಗೆ ಆಗಬೇಕು. ನನ್ನ ದಾರಿಗೆ ಅಡ್ಡ ಬಂದರೆ ಏನಾಗುತ್ತೆ ನೋಡ್ತಾ ಇರು ಪ್ರಶಂಸಾ ಅಂತ ಮನಸ್ಸಲ್ಲಿ ಹೇಳ್ತಾ ಹೊರಗೆ ಹೋಗ್ತಾರೆ. ಮಧ್ಯಾಹ್ನ ಅಂಶು ಹಾಸ್ಪಿಟಲ್ನಲ್ಲಿ ರೌಂಡ್ಸ್ ಹೋಗಿ ಹೊರಬಂದಾಗ ಫೋನ್ ವೈಬ್ರೇಟ್ ಆಯಿತು. ಅನ್ನೌನ್ ನಂಬರ್ನಿಂದ ಮೆಸೇಜ್. ನೀವು ತಿಳ್ಕೊಳ್ಬೇಕು ಅನಿಸಿದ್ರೆ ಇದನ್ನು ನೋಡಿ. ಕೆಳಗೆ ಒಂದು ಫೋಟೋ. ಫೋಟೋನಲ್ಲಿ ಒಬ್ಬ ಹುಡುಗನ ಬ್ಯಾಕ್ ಫೋಟೋ, ಒಬ್ಬ ಹುಡುಗಿಯ ಫೇಸ್ಗೆ ದುಪ್ಪಟ್ಟ ಇರುವ ಫೋಟೋ, ಕೆಫೆ ಟೇಬಲ್. ಆ ಹುಡುಗಿಯ ಆ್ಯಂಗಲ್ ನೋಡಿದರೆ ಪ್ರಶಂಸಾ ಥರ ಕಾಣಿಸ್ತಾಳೆ. ಸೆಕೆಂಡ್ ಫೋಟೋ ನೋಡ್ತಾನೆ, ಸೇಮ್ ಪ್ಲೇಸ್. ಅಂಶ್ ಕಣ್ಣುಗಳು ಕತ್ತಲೆಗೊಂಡವು. ಒಂದು ಕ್ಷಣ ನಂಬಿಕೆಯಿಂದ ಯಾರೋ ಏನೋ ಅಂದುಕೊಳ್ತಾನೆ, ಇನ್ನೊಮ್ಮೆ ಡೌಟ್ ಪಡ್ತಾನೆ. ಅವನ ತಲೆ ಚಿಟ್ಟು ಹಿಡಿದಾಗೆ ಆಗುತ್ತೆ. ಅಂಶ್ ಮನಸ್ಸಿನಲ್ಲಿ, ಇದು ಎಡಿಟೆಡ್ ಆಗಿರಬಹುದು, ಆದರೆ ಟೈಮಿಂಗ್ ಸರಿಯಾಗಿದೆ. ಅವನು ಪ್ರಶಂಸಳ ಫೋನ್ ನಂಬರ್ ಓಪನ್ ಮಾಡಿದ. ಕಾಲ್ ಮಾಡಬೇಕಾ ಬೇಡವಾ? ಫಿಂಗರ್ ಸ್ಕ್ರೀನ್ ಮೇಲೆ ನಿಂತು ಹೋಯಿತು. ಸಂಜೆ ಶಶಿ ಅವರು ಸುಮಾ ಅವರ ಹತ್ತಿರ, ಈಗಿನ ಮಕ್ಕಳು ಏನು ಅಂತ ಯಾರಿಗೆ ಗೊತ್ತು ಆಗ್ತಿಗೆ? ಸುಮಾ ಶಾರ್ಪ್ ಆಗಿ, ನೀವು ಮತ್ತೆ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಶಶಿ ಅವರು ಇನ್ನೋಸೆಂಟ್ ಫೇಸ್ ಮಾಡಿ, ನಾನೇನು ಹೇಳಿಲ್ಲ. ಅಂಶ್ ಸ್ವಲ್ಪ ಡಿಸ್ಟರ್ಬ್ಡ್ ಕಾಣಿಸ್ತಾನೆ ಅಷ್ಟೇ. ಸುಮಾ ಅವರು ಹೇಳ್ತಾರೆ, ಏನೋ ವರ್ಕ್ ಪ್ರೆಷರ್ ಇರಬಹುದು. ಆಗ ಅಂಶ್ ಮನೆಗೆ ಬಂದ. ನಾರ್ಮಲಿ ಬಂದು ಎಲ್ಲರ ಜೊತೆ ಮಾತಾಡಿ ಫ್ರೆಶ್ ಆಗೋಕ್ಕೆ ಹೋಗ್ತಿದ್ದ. ಇವತ್ತು ನೇರವಾಗಿ ರೂಮ್ಗೆ ಹೋಗ್ತಾನೆ. ಪ್ರಶಂಸಾ ನೋಟಿಸ್ ಮಾಡಿದಳು. ನೈಟ್ ಅಂಶ್ ಊಟಕ್ಕೆ ಬರದೇ ಇರೋದು ನೋಡಿ ಡಿನ್ನರ್ ಪ್ಲೇಟ್ ಹಿಡಿದು ರೂಮ್ಗೆ ಹೋದಳು. ತಿನ್ನಿ ಎಂದು ಹೇಳಿದಳು. ಅಂಶ್ ಪ್ಲೇಟ್ ಕಡೆ ನೋಡದೆ, ನನಗೆ ಹಸಿವು ಇಲ್ಲ. ಅವಳು ಕೇಳ್ತಾಳೆ, ಏನಾಯಿತು? ಅಂಶ್ ಕ್ಷಣಕಾಲ ಮೌನ. ಮತ್ತೆ ಚೂಪಾದ ಧ್ವನಿಯಿಂದ, ಏನೂ ಇಲ್ಲ. ಅವಳು ಹೊರಗೆ ಬಂದಳು. ಕಣ್ಣುಗಳು ತುಂಬಿದವು. ಕಿಚನ್ನಲ್ಲಿ ಪ್ರಶಂಸಾ ಅಳುತ್ತಿರುವುದು ಜಯಮ್ಮ ನೋಡಿದ್ರು. ಮಗಳೇ, ಅಂಶ್ ಏನಾದರೂ ಹೇಳಿದ್ನಾ? ಪ್ರಶಂಸಾ ತಲೆ ಅಲುಗಿಸಿ, ಇಲ್ಲ, ಆದರೆ ದೂರವಾಗ್ತಾ ಇದ್ದಾರೆ. ಏನಾಯಿತು ಗೊತ್ತಿಲ್ಲ. ಜಯಮ್ಮ ಮನಸ್ಸಿನಲ್ಲಿ ಏನಾಗಿರಬಹುದು ಅಂತ ಯೋಚಿಸ್ತಾರೆ. ಮಿಡ್ನೈಟ್ 1 ಗಂಟೆ. ಅಂಶ್ ಬೆಡ್ ಮೇಲೆ ಕೂತು ಫೋನ್ ಮತ್ತೆ ತೆರೆದ. ಫೋಟೋ ಝೂಮ್ ಮಾಡಿ ನೋಡಿದ. ಬ್ಯಾಕ್ಗ್ರೌಂಡು ಕೆಫೆ ನೇಮ್ ಬ್ಲರ್ ಆಗಿತ್ತು. ಅನಿರುದ್ಧ್ ಕೆಫೆ. ಅದು ಆಫೀಸ್ ಏರಿಯಾ ಬಳಿ ಇರುವ ಕೆಫೆ. ಅಂಶ್ ಮನಸ್ಸಿನಲ್ಲಿ, ಪ್ರಶಂಸಾ, ನೀನು ಹೋಗಿದ್ದೀಯಾ ಅಲ್ಲಿಗೆ? ಅವನು ಮೆಸೇಜ್ ಮಾಡಿದ, ಇವತ್ತು ಮಧ್ಯಾಹ್ನ ನೀನು ಎಲ್ಲಿ ಇದ್ದೆ? ಪ್ರಶಂಸಾ ಫೋನ್ ವೈಬ್ರೇಷನ್ ಆಗುತ್ತೆ. ಅವಳು ಮೆಸೇಜ್ ನೋಡಿ ರಿಪ್ಲೈ ಮಾಡ್ತಾಳೆ, ಮನೆಯಲ್ಲೇ, ಜಯಮ್ಮ ಜೊತೆ. ಅಂಶ್ ಫೋನ್ ನೋಡ್ತಾ ಇದ್ದ. ರಿಪ್ಲೈ ಹಾನೆಸ್ಟ್ ಅನ್ನಿಸ್ತು. ಆದರೆ ಈ ಫೋಟೋ ಯಾರೋ ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೆ. ಶಶಿ ಅವರು ಡೋರ್ ಗ್ಯಾಪ್ನಿಂದ
ಅಬ್ಸರ್ವ್ ಮಾಡುತ್ತಿದ್ದರು. ಅನುಮಾನದ ಬೀಜ ಬಿತ್ತಾಗಿದೆ. ಇದು ಮೊಳೆಯುತ್ತೆ ಅಂತ ಖುಷಿ ಪಡ್ತಾ ಲೈಟ್ ಆಫ್ ಮಾಡಿ ಮಲಗಿದರು. ಮನೆ ನಿಶಬ್ದ. 2 ಹೃದಯಗಳು ಮಾತ್ರ ಎಚ್ಚರವಾಗಿವೆ. ಮನೆ ನಿಶಬ್ದದಲ್ಲೇ ಮುಳುಗಿತ್ತು. ಗಡಿಯಾರದ ಟಿಕ್ ಟಿಕ್ ಶಬ್ದಕ್ಕೂ ಇಬ್ಬರ ಹೃದಯದ ಬಡಿತಕ್ಕೂ ವ್ಯತ್ಯಾಸವೇ ಇರಲಿಲ್ಲ. ಪ್ರಶಂಸಾ ಹಾಸಿಗೆಯ ಮೇಲೆ ಮಲಗಿದ್ದರೂ ನಿದ್ರೆ ಬರಲಿಲ್ಲ. ಅಂಶ್ ರೂಮ್ನಲ್ಲಿ ಆಚೆ ಈಚೆ ಹೋಗ್ತಾ ಯೋಚನೆ ಮಾಡ್ತಾ ಇದ್ದ. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನಾನು ಏನೂ ಮಾಡಿಲ್ಲ. ಅಂಶ್ ಅವರು ಯಾಕೆ ಈ ಥರ ಮಾಡ್ತಿದ್ದಾರೆ? ಸಡನ್ ಆಗಿ ಅಂಶ್ ಬೆಡ್ನ ಅಂಚಿನಲ್ಲಿ ಕೂತು ಫೋನ್ ಕೈಯಲ್ಲಿ ಹಿಡಿದುಕೊಂಡ. ಆ ಫೋಟೋ ಮತ್ತೆ ಮತ್ತೆ ಕಣ್ಣಿಗೆ ಬಿತ್ತು. ಝೂಮ್ ಅನ್ಝೂಮ್ ಮಾಡಿ ಮತ್ತೆ ಮತ್ತೆ ನೋಡುತ್ತಿದ್ದ. ಅಂಶ್ ಮನಸ್ಸಿನಲ್ಲಿ ಇದು ಎಡಿಟೆಡ್ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಯಾರೋ ಇಷ್ಟು ಎಫರ್ಟ್ ಯಾಕೆ ಹಾಕ್ತಾರೆ? ಇದರಿಂದ ಅವರಿಗೆ ಏನು ಲಾಭ? ಅವನ ಕಣ್ಣುಗಳ ಮುಂದೆ ರಮ್ಯಾ ಮುಖ ಮಿಂಚಿ ಹೋದಂತಾಯಿತು. ಅದೇ ಕ್ಷಣ ಅವನನ್ನೇ ಬೈದುಕೊಂಡ. ಮೊದಲು ಅನುಮಾನ, ನಂತರ ಸಾಕ್ಷಿ ಅನ್ನೋದು ನನ್ನ ನೇಚರ್ ಆಗಬಾರ್ದು. ಅಂಶು ಪ್ರಶಂಸೆಗೆ ಕಾಲ್ ಮಾಡಿದ. ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ರಿಸೀವ್ ಮಾಡ್ತಾಳೆ. ಪ್ರಶಂಸಾ ಹಲೋ ಹೇಳ್ತಾಳೆ. ಅಂಶ್ ಸ್ವಲ್ಪ ಹೊತ್ತು ಮೌನ. ನಂತರ ಅಂಶ್ ತಾನೇ ಮಾತು ಶುರು ಮಾಡಿದ. ಪ್ರಶಂಸಾ ಹೇಳಿ. ಅಂಶ್ ಧ್ವನಿ ಕಂಟ್ರೋಲ್ ಮಾಡಿಕೊಂಡು, ನಾಳೆ ನೀನು ನನ್ನ ಜೊತೆ ಹಾಸ್ಪಿಟಲ್ ಹತ್ತಿರದ ಕೆಫೆಗೆ ಬರ್ತೀಯಾ? ಅವಳು ಗೊಂದಲದಿಂದ, ಏಕೆ ಸಡನ್ ಕೆಫೆಗೆ ಕರೀತಿದ್ದೀರಾ ಎಂದು ಕೇಳ್ತಾಳೆ. ಅಂಶ್ ಸ್ವಲ್ಪ ವಿರಾಮ ತೆಗೆದುಕೊಂಡು, ಸುಮ್ಮನೆ ಕಾಫಿ ಕುಡಿಯೋಣ. ಅವಳು ಮನಸ್ಸಿನಲ್ಲಿ ಏನೋ ಅಂದ್ಕೊಂಡು ನಿಧಾನವಾಗಿ ಕೇಳಿದಳು, ನನಗೆ ಏನಾದರೂ ಹೇಳೋಕೆ ಇದೆಯಾ? ಅಂಶ್ ಕ್ಷಣಕಾಲ ಕಣ್ಣು ಮುಚ್ಚಿದ. ಇಲ್ಲ, ನೀನು ಬಂದರೆ ಸಾಕು. ಅವಳು ಏನೂ ಹೇಳಲಿಲ್ಲ. ಆದರೆ ಮನಸ್ಸಿನಲ್ಲಿ ಏನೋ ಇದೆ ಅನ್ನೋ ಭಯ ಹುಟ್ಟಿತು. ಬೆಳಗ್ಗೆ ಶಶಿಯವರು ಕಿಚನ್ ಕಡೆ ಬಂದು ಜಯಮ್ಮನಿಗೆ ಸ್ವೀಟ್ ಆಗಿ, ಇವತ್ತು ಅಂಶ್ ಪ್ರಶಂಸಾ ಇಬ್ಬರು ಹೊರಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದೆ. ಜಯಮ್ಮ ಹೌದಾ, ಒಳ್ಳೆಯದೇ. ಒಬ್ಬರಿಗೊಬ್ಬರು ಟೈಮ್ ಕೊಡೋದು ಒಳ್ಳೆಯದು. ಶಶಿಯವರ ತುಟಿಯಲ್ಲಿ ವ್ಯಂಗ್ಯ ನಗು. ಅವರು ತಕ್ಷಣ ಫೋನ್ ತೆಗೆದು ಮೆಸೇಜ್ ಟೈಪ್ ಮಾಡಿದರು. ರವಿ, ಸೆಕೆಂಡ್ ಫೋಟೋ ರೆಡಿ ಇಟ್ಕೋ, ಇವತ್ತಿಗೆ ಬೇಕು. ಹಾಸ್ಪಿಟಲ್ ಹತ್ತಿರದ ಕೆಫೆಗೆ ಹೋದರು ಅಂಶ್ ಮತ್ತು ಪ್ರಶಂಸಾ. ಇಬ್ಬರು ಎದುರು ಎದುರು ಕೂತಿದ್ದರು. ಅದೇ ಕೆಫೆ, ಅದೇ ಬ್ಯಾಕ್ಗ್ರೌಂಡ್. ಅಂಶ್ ಸುತ್ತಲೂ ನೋಡಿದ. ಪ್ರಶಂಸಾ ತಕ್ಷಣ ಅಂಶ್ನ ಗಮನಿಸ್ತಾಳೆ. ಯಾಕೋ ನರ್ವಸ್ ಆಗ್ತಿದ್ದಾರಲ್ಲ? ಅಂಶ್ ಕಾಫಿ ಶಿಪ್ ಮಾಡಿ ನೇರವಾಗಿ ಕೇಳಿದ. ಈ ಕೆಫೆಗೆ ನೀನು ಯಾವಾಗಾದರೂ ಬಂದಿದ್ದೀಯಾ? ಅವಳು ನೇರವಾಗಿ ಕಣ್ಣಲ್ಲಿ ನೋಡಿ, ಇಲ್ಲ, ನನಗೆ ಕೆಫೆ ಕಲ್ಚರ್ ಅಷ್ಟಕ್ಕಷ್ಟೇ. ಅವನಿಗೆ ಆ ಉತ್ತರದಲ್ಲಿ ಸುಳ್ಳಿನ ವಾಸನೆ ಇರಲಿಲ್ಲ. ಅವನು ನಿಧಾನವಾಗಿ ಫೋನ್ ತೆಗೆದು ಟೇಬಲ್ ಮೇಲೆ ಇಟ್ಟ. ಸ್ಕ್ರೀನ್ ಅನ್ಲಾಕ್. ಆ ಫೋಟೋ ಅವಳ ಮುಂದೆ. ಪ್ರಶಂಸಳ ಮುಖ ಬಿಳಿ ಬಿಳಿಯಾಗಿ ಬದಲಾಯಿತು. ಇದು? ಅವಳು ಫೋನ್ ಹಿಡಿದು ಫೋಟೋ ನೋಡಿದಳು. ಕೈ ನಡುಗಿತು. ಇದು ನೀನೇ ಅಲ್ವಾ ಅಂತ ಅಂಶ್ ಕೇಳಿದ. ಇದು ನಾನು ಅಲ್ಲ ಅಂಶ್, ನಂಬಿ. ಅವಳು ತಕ್ಷಣ ದುಪ್ಪಟ್ಟ ಆ್ಯಂಗಲ್, ಬ್ಯಾಗ್ ಬಗ್ಗೆ ಡೀಟೇಲ್ ತೋರಿಸಿ, ನನ್ನ ಬ್ಯಾಗ್ ಯಾವಾಗಲೂ ರೈಟ್ ಶೋಲ್ಡರ್, ಇಲ್ಲಿ ಲೆಫ್ಟ್ ಸೈಡ್ ಇದೆ. ನನ್ನ ಬ್ಯಾಂಗಲ್ಸ್ ಪ್ಯಾಟರ್ನ್ ಬೇರೆ, ಇದು ಫೇಕ್. ಅಂಶ್ ಅವಳ ಮಾತುಗಳನ್ನು ಗಮನಿಸಿ ಕೇಳಿದ. ಮೊದಲ ಬಾರಿಗೆ ಅವನ ಮನಸ್ಸು ಕ್ಲಿಯರ್ ಆಗ್ತಾ ಹೋಯಿತು. ಅದೇ ಕ್ಷಣದಲ್ಲಿ ಅವರ ಪಕ್ಕದಲ್ಲಿ ಕ್ಯಾಮರಾ ಕ್ಲಿಕ್ ಶಬ್ದ. ಅಂಶ್ ತಕ್ಷಣ ಎದ್ದು ನೋಡಿದ. ಒಬ್ಬ ಹುಡುಗ ಕ್ಯಾಮರಾ ಕೆಳಗೆ ಹಾಕಿ ಓಡಲು ಪ್ರಯತ್ನ ಮಾಡ್ತಾನೆ. ಹೇ ನಿಲ್ಲು ಹೇಳಿ ಅಂಶ್ ಅವನನ್ನು ಹಿಡಿದುಕೊಂಡ. ಆ ಹುಡುಗ ಭಯದಿಂದ, ಸರ್, ನನಗೆ ಯಾರೋ ಮನಿ ಕೊಟ್ಟು ಫೋಟೋ ಕ್ಲಿಕ್ ಮಾಡಿ ಕೊಡೋಕೆ ಹೇಳಿದ್ರು. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅಂಶ್ ಕಣ್ಣುಗಳು ಗಟ್ಟಿಯಾಯಿತು. ಯಾರು? ಹುಡುಗ ಹೆಸರನ್ನು ಹೇಳಿದ, ರವಿ ಅಂತ. ಅದೇ ಕ್ಷಣದಲ್ಲಿ ಪ್ರಶಂಸಾ ಅಂಶ್ ಹತ್ತಿರ ಬಂದು ನಿಂತಳು. ಮೊದಲ ಬಾರಿಗೆ ಅವಳಲ್ಲಿ ಭಯ ಕಡಿಮೆ, ಧೈರ್ಯ ಜಾಸ್ತಿ ಆಗಿತ್ತು. ಅವಳು ನಿಧಾನವಾಗಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಇದು ಪ್ರೂವ್ ಆಗಬೇಕು ಅಂದರೆ ನಾನು ನಿಮ್ಮ ಜೊತೆಯಲ್ಲೇ ನಿಂತಿರ್ತೀನಿ. ಅಂಶ್ ಅವಳ ಕಡೆ ನೋಡಿ,
ಮೊದಲ ಬಾರಿಗೆ ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡ. ಆಗ ಆ ಹುಡುಗ ಓಡಿ ಹೋದ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.